ನಾನು ಹುಟ್ಟಿ ಇಲ್ಲಿ ಬೆಳೆದವ. ಇದೇ ಹತ್ತಿರದ ಗದ್ದೆಯಲ್ಲಿ ನಮ್ಮ ಮೊದಲ ಮನೆ ಇತ್ತು. ಈ ಮಣ್ಣಿಗೆ ಮತ್ತು ನಮಗೊಂದು ಅವಿನಾಭಾವ ಸಂಬಂಧ ಇದೆ. ಅದಕ್ಕೆ ನಾವು ನೋಡಿ ಈಗ ಈಗ ಈ ಆಟಿ ತಿಂಗಳಿಗೂ ಮತ್ತು ರಿಯಲ್ ಎಸ್ಟೇಟ್ ಸಂಬಂಧ ಹೇಗೆ ಅಂತ ಹೇಳಿದ್ರೆ, ಪೂರ್ವಜರು ಅನುಭವಿಸಿದ ಕಷ್ಟ ಈಗ ಅಂತ ಕಷ್ಟ ನಾವು ನೋಡ್ಲಿಲ್ಲ. ನಮಗೆ ಮತ್ತು ಈಗ ಆಟಿ ತಿಂಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯುವುದಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ನಾವು ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವವರು, ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಪೂಜೆ ನಡೆಯುವುದಿಲ್ಲ, ಯಾವುದೇ ಇಲ್ಲ. ಆಟಿ ಅಂತ ಹೇಳಿದ್ರೆ ಮೊದಲ ಇದರಲ್ಲಿ ಕಷ್ಟದ ತಿಂಗಳು ಅಂತ ಅರ್ಥ. ಅದನ್ನು ನಾವು ವಿನೂತನವಾಗಿ ಅಂದ್ರೆ ನಮ್ಗೆ ಒಂದು ಎಂತ ಕೆಲಸ ಬಿಡು, ಈಗ ನಮ್ಗೆಲ್ಲ ಫ್ರೀ, ದಿನದ ವರ್ಷದ 12 ತಿಂಗಳು ನಾವು ದುಡಿತೇವೆ. ಸೊ ನಾವೆಂತ ಮಾಡಿದ್ದೇವೆ ಅಂತ ಹೇಳಿದ್ರೆ 12 ತಿಂಗಳಲ್ಲಿ 1 ತಿಂಗಳು ಸಿಗುದು ನಮಗೆ ಈ ಆಟಿ ತಿಂಗಳು ಮಾತ್ರ. ನಾವೆಲ್ಲರೂ ಫ್ರೀ ಆಗಿರ್ತೇವೆ. ಹಾಗೆ ನಾವು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳುವಾಗ ನನ್ನ ಆತ್ಮೀಯ ಮಿತ್ರರಾದಂತ ಪ್ರಸನ್ನ ಕುಮಾರ್ ಶೆಟ್ರು, ಹಾಗೆ ನನ್ನ ಇನ್ನೊಬ್ರು ನಮ್ಮೊಟ್ಟಿಗಿರುವ ಆತ್ಮೀಯ ಮಿತ್ರರಾದಂತ ಕುಂಕುಮ ಅಸೋಸಿಯೇಷನ್ ಮಾಲಕರು ಈ ಬಗ್ಗೆ ಚರ್ಚೆ ಮಾಡುವಾಗ ಇದೊಂದು ನಾವು ಮಾಡ್ಬೋದು ಅಂತ ಮಾಡುವಾಗ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ರು. ನಮಗೆ ಈಗ ಕಾಲಾವಕಾಶ ಕಮ್ಮಿ ಇತ್ತು, 1 ವಾರ ಟೈಮ್ ಅಲ್ಲಿ ನಾವೆಲ್ಲ ನಮ್ಮೊಟ್ಟಿಗೆ ಇಲ್ಲಿ ಎಲ್ಲ ಇರುವ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಮ್ಮ ಹತ್ತಿರದ ಊರು ಆಗಿರ್ಬೋದು, ಹತ್ತಿರದ ನಗರ ಆಗಿರ್ಬೋದು, ಅಲ್ಲಿ ಇಲ್ಲಿ ನೋಡಿದ್ರೆ ಕೊಡಿಪಾಡಿ ಆಗಿರ್ಬೋದು, ಬೆದ್ದಳ ಆಗಿರ್ಬೋದು, ಎಲ್ಲ ಹುಡುಗರನ್ನು ಒಟ್ಟಿಗೆ ಸೇರಿಸಿ ನಾವು ಇನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದು ನಮ್ಮ ಒಬ್ಬನಿಂದ ಮಾಡುವಂತ ಕಾರ್ಯಕ್ರಮ ಅಲ್ಲ. ನಾವೆಲ್ಲ ಒಟ್ಟು ಸೇರಿದ್ರೆ ಒಂದು ನಮ್ಮ ಸಂಘಟನೆ ಬೆಳೀತದೆ, ಮತ್ತೆ ಎಲ್ಲರಲ್ಲಿ ಒಂದು ಪ್ರೀತಿ ಬೆಳೀತದೆ, ಬಾಂಧವ್ಯ ಬೆಳೀತದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ನಾವೆಲ್ಲರೂ ನಮ್ಮ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ ಸೇರಿ ಮಾಡುವಂತ ಕಾರ್ಯಕ್ರಮ. ನಾವು ನೋಡಿ ಪ್ರೈಸ್ ನ ವಿಷಯ ಅಲ್ಲ ಇದರಲ್ಲಿ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಬಂದವರಿಗೆ ಮನೋರಂಜನೆ ಆಗ್ಬೇಕು. ಇದರಲ್ಲಿ ಯಾವುದೇ ಒಬ್ಬ ಕ್ರೀಡಾಪಟು ಬಂದ್ರು ಸಹ ಅದನ್ನ ಅವರು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಲ್ಲಿ ತಗೊಂಡು ಹೋಗ್ಬೇಕು. ಯಾಕಂದ್ರೆ ನಾನು ಸಹ ಕಾಲೇಜಲ್ಲಿ ಕಬಡ್ಡಿ ಆಟಗಾರನಾಗಿದ್ದೆ. ಹಾಗೆ ಅಲ್ಲಿ ಅವ್ರು ಬರುವಂತ ಖರ್ಚುಗಳು, ಅವರಿಗೆ ಆಗುವಂತ ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೆ ಬರುವ ಮುಂಚೆ, ಅದಕ್ಕೆಲ್ಲ ಆಗುವಾಗ ಅದಕ್ಕೆ ನಾ ಪ್ರೈಸ್ ಅನ್ನು ಇಟ್ಟಿದ್ದೇವೆ. ಮತ್ತೆ ಮನೋರಂಜನೆ ಕೂಡ ಆಗ್ತದೆ, ಮತ್ತೆ ನಿಮ್ಮ ಕ್ರೀಡಾಭಿಮಾನಿಗಳಿಗೆ ಸಹ ಖುಷಿ ಆಗ್ತದೆ. ಆ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ನಾನು ಈಗ ಹೇಳಿದೆ, ನಮ್ಮ ಈ ಆಸುಪಾಸಲ್ಲಿ, ಪುತ್ತೂರಿನ ಆಸುಪಾಸಲ್ಲಿ ಶ್ರಮಜೀವಿಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಚರುಮುರಿ ಮಾಡುವವರು, ನಾವು ಅವರ ವೃತ್ತಿಯನ್ನು ಇದು ಮಾಡುವುದಲ್ಲ, ಎಷ್ಟೋ ಕಾಲಗಳಿಂದ ಚರುಮುರಿ ಮಾಡಿಕೊಂಡು ಜೀವನ ತೆಗೆಯುವವರು, ಅದರಲ್ಲಿ ಖುಷಿ ಪಟ್ಟಿದ್ದಾರೆ. ಅವರಿಗೆ ಯಾರಿಗೆ ಯಾವುದೇ ಗೌರವ ಯಾರು ಮಾಡಲಿಲ್ಲ. ಹಾಗೆ ನಾವೊಂದು ಈ ಕಾರ್ಯಕ್ರಮ ವಿಭಿನ್ನ ರೀತಿ ಇರಬೇಕು. ನಮ್ಮ ನೋಡಿ, ನಾವು ಸತ್ರೆ ನಮ್ಮ ಹೆಣ ಸುಡುವವರು ಯಾರು, ಅವರನ್ನೊಂದು ಗೌರವ ಮಾಡ್ತೇವೆ, ಗೌರವ ಕೊಡೋ ಕಾರ್ಯಕ್ರಮ ಮಾಡ್ತೇವೆ. ಚಪ್ಪಲ್ ಹೊಲಿಯುವವರು ಯಾರು ಇದ್ದಾರೆ ಅವರನ್ನ ನಾವು ತೋರಿಸ್ತೇವೆ, ಅದನ್ನು ಗೌರವ ಕೊಡ್ತೇವೆ. ಹಾಗೆ ನಮ್ಮ ಇಲ್ಲಿ ಒಂದು ಹೂ ಮಾರುವವರು ಒಬ್ರಿದ್ರು, ತುಂಬಾ ಪ್ರಾಯದ 90 ವರ್ಷದವರು, ಅವರನ್ನು ನಾವು ಗೌರವಿಸ್ತೇವೆ. ಹಾಗೆ ನಾವು ಒಂದು 20 ಜನದ ಒಂದು ಗುರುತಿಸಿ ನಮ್ಮ ಈ ಪೂರ್ವಭಾವಿ ಸಭೆಯಲ್ಲಿ ಯಾರಾಗ್ಬೋದು ಅಂತ ನಿರ್ಧರಿಸಿ ನಾವು ಅವರಿಗೆ ಒಂದು ಗೌರವ ಕೊಡುವ ಕಾರ್ಯಕ್ರಮ ಸಹ ಮಾಡ್ತಿದ್ದೇವೆ. ಅಂದ್ರೆ ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಇದು ನಮ್ಮ ಒಬ್ಬನ್ನ ಮಾಡುವಂತ ಕಾರ್ಯಕ್ರಮ ಅಲ್ಲ. ನಾವು ಜನಗಳಲ್ಲಿ ನಾವು ಪ್ರೀತಿ ತೋರಿಸಿದ್ರೆ ಅವ್ರು ನಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ. ಯಾವುದೇ ಅಪೇಕ್ಷೆಗಳಿಲ್ಲದೆ ನಮ್ಮೊಟ್ಟಿಗೆ ಬೆದ್ದಾಳದ ನಂದಿ ಫ್ರೆಂಡ್ಸ್ ಆಗ್ಲಿ, ಇಲ್ಲಿಯ ಕಲ್ಲೆಗ ಟೀಮ್ಸ್ ಆಗ್ಲಿ, ಪಡ್ಡಾಯೂರ್ನಾಗ್ಲಿ, ನನ್ನ ಇಲ್ಲಿ SR ಫ್ರೆಂಡ್ಸ್ ಆಗ್ಲಿ, ಎಲ್ಲರೂ ನಾವು ಸಮಾನ ಭಾವನೆಯಿಂದ ಇದನ್ನು ನಾವು ತಗೊಂಡೋದ ಕಾರಣ ನಮ್ಗೆ ಎಲ್ಲ ಅವ್ರು ಕೊಟ್ಟಂತ ಪ್ರೋತ್ಸಾಹ ಇದು ನಿಜಕ್ಕೂ ಮೆಚ್ಚುವಂತ ವಿಷಯ. ಇಲ್ಲಿ ಮಕ್ಕಳು ಆಟ ಆಡ್ತಾರೆ. ಮಕ್ಕಳ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ, ಅವ್ರಿಲ್ಲಿಂದ ಹೋಗುವಾಗ ಅವರಿಗೆ ಖುಷಿಯಲ್ಲಿ ಹೋಗ್ಬೇಕು. ನಾವು ಅದಕ್ಕೆ ಎಂತ ಮಾಡಿದ್ದೇವೆ ಅಂತ ಹೇಳಿದ್ರೆ, ಯಾರು 9 ಗಂಟೆಗೆ ಬೇಗ ಬರ್ತಾರೆ ಗದ್ದೆಗೆ, ಅವ್ರಿಗೆ ನಾವು ವಿಶೇಷವಾದಂತಹ ಒಂದು ಸಮುದ್ರದ ಬಹುಮಾನ ಇಟ್ಟಿದ್ದೇವೆ. ಸೊ ಅದಕ್ಕೋಸ್ಕರ ನಾವು ಅವರನ್ನು ಯಾರನ್ನು ಇಲ್ಲಿಂದ ಬೇಜಾರ ಮಾಡಿಕೊಂಡು ಬಿಡುವಂತ ಪ್ರಶ್ನೆ ಇಲ್ಲ.